ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಸೇವಾ ಮನೋಭಾವದೊಂದಿಗೆ ಶಿಕ್ಷಣ ಪಡೆಯಿರಿ. ಡಾಕ್ಟರ್ ಆನಂದ್ ಗೋಸಾವಿ, ಯಮಕನಮರಡಿ. ವಿದ್ಯಾರ್ಥಿ ಜೀವನದಲ್ಲಿರುವ ಸಮಸ್ಯೆಗಳನ್ನು ತಿಳಿದುಕೊಂಡು ಸಾಮಾಜಿಕ ಕಳಕಳಿಯೊಂದಿಗೆ ಸೇವೆ ಮಾಡಬೇಕು ಎಂದು ಹತ್ತರ್ಗಿ ಹರಿಮಂದಿರದ ಡಾಕ್ಟರ್ ಆನಂದ್ ಗೋಸಾವಿ ಮಹಾರಾಜರು ಹೇಳಿದರು. ಅವರು ಸೋಮವಾರ ದಿನಾಂಕ 24 ಮಾರ್ಚ್ 2025ರಂದು ಸಮೀಪದ ಹಂಚನಾಳ್ ಗ್ರಾಮದಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಹಾಗೂ ಯಮಕನಮರಡಿ ವಿದ್ಯಾವರ್ಧಕ ಸಂಘದ ಕಲಾ ಯೋಜನೆ ವಾರ್ಷಿಕ ವಿಶೇಷ ಶಿಬಿರ ಉದ್ಘಾಟನೆ ಮಾಡಿ ಮಾತನಾಡಿದರು. ವಿವಿಧತೆಯಲ್ಲಿ ಏಕತೆಯುಳ್ಳ ಭಾರತೀಯ ಸಂಸ್ಕೃತಿಯ ಸೇವಾ ಮನೋಭಾವದೊಂದಿಗೆ ಶಿಕ್ಷಣ ಪಡೆಯಬೇಕೆಂದು ಡಾಕ್ಟರ್ ಆನಂದ್ ಗೋಸಾವಿ ಮಹಾರಾಜರು ಹೇಳಿದರು. ಯಮಕನಮರಡಿಯ ಯವಿ ಸಂಘದ ಕಾರ್ಯದರ್ಶಿ JN ಅವಾಡೆ ಮಾತನಾಡಿ, ರಾಷ್ಟ್ರೀಯ ಸೇವಾ ಯೋಜನೆ ಸೇವಾ ಮನೋಭಾವನೆ ನಾಯಕತ್ವ ಗುಣ ಬೆಳೆಸಿಕೊಳ್ಳಲು ಸಹಕಾರ ಆಗುತ್ತದೆ. ರಾಷ್ಟ್ರೀಯ ಸೇವಾ ಯೋಜನೆ ಮೂಲಕ ಗ್ರಾಮದಲ್ಲಿ ಬದಲಾವಣೆ ಮಾಡಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ಸದಸ್ಯ ರಾಜು ರೇವಣ್ಣವರ್ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಗ್ರಾಮದ ಗಣ್ಯರಾದ ಮಲ್ಲಪ್ಪ ಮುಗುಳೆ, ಪ್ರಾಚಾರ್ಯರಾದ AS ಗುತ್ತಿ, ಪತ್ರಕರ್ತರಾದ ಗೋಪಾಲ್ ಚಪ್ಪನೆ, AM ಕರ್ನಾಚಿ, ಗ್ರಾಮ ಪಂಚಾಯತ್ ಸಿಬ್ಬಂದಿ ಯಲ್ಲಪ್ಪ ನಾಯ್ಕ್ ಮುಂತಾದವರು ಇದ್ದರು. NSS ಕಾರ್ಯಕ್ರಮ ಅಧಿಕಾರಿ ವಿಜಯ್ ಮೇದಾರಿ ಸ್ವಾಗತಿಸಿದರು. ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ತೇಜ್ ಪ್ರಭು ನ್ಯೂಸ್, ಹಂಚಿನಾಳ್. ಅದಕ್ಕೆ ನಿಮ್ಮ ಪರ್ಸನಾಲಿಟಿ ಇರುತ್ತಾರೆ. ಆದರೆ ಈ ಪರ್ಸನಾಲಿಟಿ, ಒಳ್ಳೆ ಪರ್ಸನಾಲಿಟಿ ಇರಬೇಕು ಅಂತಂದ್ರೆ ಅದರ 5 ಘಟಕಗಳಿವೆ. ಅದು ಯಾವುದಪ್ಪ ಅಂತಂದ್ರೆ, ಒಳ್ಳೆ ಪರ್ಸನಾಲಿಟಿ ಯಾವ್ದಿರುತ್ತೆ ಅಂತಂದ್ರೆ, ನೀವು ಫಿಸಿಕಲಿ, ಸೋಷಿಯಲಿ, ಎಜುಕೇಷನಲಿ, ಎಕಾನಮಿಕಲಿ ಮತ್ತೆ ಸ್ಪಿರಿಚುವಲಿ ನೀವು ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ನೀವು ಒಂದು ಒಳ್ಳೆ ಪರ್ಸನಾಲಿಟಿ ಇದೆ ಅಂತ ಅರ್ಥ. ಸ್ವಲ್ಪ ಧೃತರಾಷ್ಟ್ರ ಅಂತ ಒಬ್ಬ ವ್ಯಕ್ತಿ ಇದ್ದ. ಅವನು ಹಸ್ತಿನಾಪುರದ ಅರಸನಾಗಿದ್ದ. ಅವನು ದುರ್ಯೋಧನನ ತಂದೆಯೂ ಆಗಿದ್ದ. ಈ ಧೃತರಾಷ್ಟ್ರ ಹತ್ರ ಒಬ್ಬ ಅಧಿರಥ ಅಂತ ಒಬ್ಬ ವ್ಯಕ್ತಿ ಇದ್ದ. ಈ ಅಧಿರಥ ಯಾರು ಅಂತಂದ್ರೆ, ಆ ಧೃತರಾಷ್ಟ್ರನ ಸಾರಥ್ಯವನ್ನ ಮಾಡ್ತಿದ್ದ. ಸಾರಥ್ಯ ಅಂತಾನೆ ಗೊತ್ತಿದ್ದಾನೆ. ಅವನು ರಥವನ್ನು ಓಡಿಸೋ ಕೆಲಸ ಯಾರು ಮಾಡ್ತಿದ್ರು? ಈ ಅಧಿರಥ ಮಾಡ್ತಿದ್ದ, ಸಾರಥ್ಯ ಮಾಡ್ತಿದ್ದ. ಅಷ್ಟೇ ಅಲ್ಲ, ಆ ಕೌರವರ ಸೇನೆಯಲ್ಲಿ ಎಷ್ಟು ಕುದುರೆಗಳಿದಾವೋ ಆ ಎಲ್ಲ ಕುದುರೆಗಳ ರಕ್ಷಣೆ ಅಥವಾ ಅದರ ಕೇರ್ ಟೇಕಿಂಗ್ ಆಕ್ಟಿವಿಟಿ ಎಲ್ಲ ಈ ಅಧಿರಥ ಮಾಡ್ತಿದ್ದ. ಬಹಳ ವರ್ಷದಿಂದ ಕೆಲಸ ಮಾಡ್ತಿದ್ದ. ಹೀಗಾಗಿ ಕೌರವರಲ್ಲಾಗಲಿ ಅಥವಾ ಧೃತರಾಷ್ಟ್ರ ದೃಷ್ಟಿಯಲ್ಲಿ ಬಹಳ ಒಳ್ಳೆಯ ವ್ಯಕ್ತಿ ಅಂತ ಅನ್ಕೊಂಡಿದ್ದ. ನಿಜವಾಗ್ಲೂ ಒಳ್ಳೆಯನಿದ್ದ, ಬಹಳ ಒಳ್ಳೆಯನಿದ್ದ. ಕೌರವರ ಜೊತೆಗೆ ಇದ್ರೂ ಸಹಿತ ಅವನು ಬಹಳ ಒಳ್ಳೆಯ ವ್ಯಕ್ತಿ ಅಂತ ಎಲ್ಲರೂ ಅವ್ರನ್ನ ಪರಿಗಣಿಸ್ತಿದ್ರು. ಒಂದಿನ ಬಂದ್ಬಿಟ್ಟು ಅಚಾನಕವಾಗಿ ಆ ಧೃತರಾಷ್ಟ್ರನಿಗೆ ಹೇಳ್ತಾನೆ, ರಾಜ, ನಿನ್ನ ಸೇವೆಯಲ್ಲಿ ಇವತ್ತು ನನ್ನ ಕೊನೆ ದಿನ ಅಂತ ಹೇಳ್ತಾನೆ. ಧೃತರಾಷ್ಟ್ರನಿಗೆ ಏನು ಬಂದು ಹೇಳ್ತಾನೆ ಅವನು? ನಿನ್ನ ಸೇವೆಯಲ್ಲಿ ಇದು ನನ್ನ ಕೊನೆ ದಿನ ಅಂತ. ಧೃತರಾಷ್ಟ್ರನಿಗೆ ಆಶ್ಚರ್ಯ ಆಗುತ್ತೆ. ಇವನೇನು ಅಚಾನಕವಾಗಿ ಬಂದ್ಬಿಟ್ಟು ಎಲ್ಲ ವಿಷಯ ಬಿಟ್ಟು ನಾನು ಕೆಲಸ ಬಿಟ್ಬಿಡ್ತೀನಿ ಅಂತ ಹೇಳ್ತಿದ್ದಾನಲ್ಲ, ಏನಾಯ್ತು ಅಂತಂದು. ಅದಕ್ಕೆ ಅವನು ಅಧಿರಥನಿಗೆ ಹೇಳ್ತಾನೆ, ಏನಪ್ಪ, ಏನು ಕಾರಣ? ನೀನು ಯಾಕೆ ಕೆಲಸ ಬಿಡ್ತೀನಿ ಅಂತಿದೀಯಾ? ಇದು ನಿನ್ನ ಕೊನೆ ದಿನ, ಯಾಕೆ ಸ್ಪಷ್ಟವಾಗಿ ಹೇಳ್ತೀಯ ಅಂತ. ಆವಾಗ ಅಧಿರಥ ಕೈ ಮುಗಿದು ಹೇಳ್ತಾನೆ, ರಾಜ, ನಿನಗೆ ಗೊತ್ತಿದೆ ನನಗೆ ಕರ್ಣ ಅಂತ ಒಬ್ಬ ಮಗ ಇದ್ದಾನೆ. ಕರ್ಣ ಅಂತ ಒಬ್ಬ ಮಗ ಇದ್ದಾನೆ. ಅವನಿಗೆ ಬೆಳೀತಿದ್ದಾನೆ. ಅವನಿಗೆ ಒಂದು ಒಳ್ಳೆಯ ಶಿಕ್ಷಣ, ಒಳ್ಳೆಯ ಜ್ಞಾನ, ಒಳ್ಳೆಯ ವಿದ್ಯೆಯನ್ನು ಕೊಡಬೇಕಾದದ್ದು ನನ್ನ ಕರ್ತವ್ಯ. ಅದಕ್ಕೆ ಆ ಶಿಕ್ಷಣಕ್ಕಾಗಿ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ನಾನು ಹಸ್ತಿನಾಪುರವನ್ನು ಬಿಟ್ಟು ಹೋಗ್ತಿದ್ದೀನಿ ಅಂತ. ನನ್ನ ಮಗನ ಶಿಕ್ಷಣ ಸಲುವಾಗಿ ಅಂತ ಈ ಹಸ್ತಿನಾಪುರವನ್ನು ಬಿಟ್ಟು, ನಿನ್ನ ಸೇವೆಯನ್ನು ಬಿಟ್ಟು ಬೇರೆ ಊರಿಗೆ ವಲಸೆ ಹೋಗ್ತಿದ್ದೀನಿ ಅಂತ. ಆವಾಗ ಧೃತರಾಷ್ಟ್ರನಿಗೆ ಆಶ್ಚರ್ಯ ಆಗುತ್ತೆ. ಇಲ್ಲಿ ಇಲ್ಲದೆ ಇರೋದು ಎಲ್ಲಿ ಸಿಗಲಿ ಸಾಧ್ಯ? ಇವನ್ನೆಲ್ಲಿ ಹೋಗ್ತಾನೆ? ಅದಕ್ಕಿಂತಲೂ ಮುಖ್ಯವಾಗಿ ವ್ಯಂಗ್ಯವಾಗಿ ನಗುತ್ತಾನೆ ಧೃತರಾಷ್ಟ್ರ. ಅವನಂತಾನೆ, ಅಲ್ಲ ಅಧಿರಥ, ನೀನು ಏನು ಮಾತಾಡ್ತಿದ್ದೀಯ? ಇಷ್ಟೊಂದು ಆಲೋಚನೆ, ಇಷ್ಟೊಂದು ಕಳಕಳಿ ಆ ಕರ್ಣನಿಗಾಗಿ ನೀನು ಇರಬೇಕಾಗಿಲ್ಲ. ಯಾಕೆಂದ್ರೆ ಅವನು ನಿನ್ನ